ನಮಸ್ತೆ. ನನ್ನ ಹೆಸರು ಮಹಾದೇವ್. ನಮ್ಮೂರು ಬಂದುಬಿಟ್ಟು ಗದಗ ಜಿಲ್ಲಾ ರೋಣ ತಾಲೂಕು ಕೊತ್ವಾಳ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಊರಲ್ಲಿ. ಅಮ್ಮ ಅವರ ತವರು ಮನೆ ದಾಟ್ನಾಳದಲ್ಲಿ. ಶಿವಮೊಗ್ಗಕ್ಕೆ ಹೋಗಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಚೇತನ ಫಾರ್ಮ್ ಹೌಸ್ ಅಂತ ಅಡಿಕೆ ತೋಟ ಅದೆಲ್ಲ ಅಲ್ಲಿ ಮಜವಾಗಿತ್ತು ಒಂಥರ. ಅದ್ರ ಮೇಲೆ ಸ್ವಲ್ಪ ಅಲ್ಲಿ ಒಳ್ಳೆ ರೈತರ ಜೊತೆ ಸ್ವಲ್ಪ ಮಾತಾಡಿ ಅಡಿಕೆ ಹೆಂಗೆ ಬೆಳಿತಾರೆ, ಅದರಿಂದ ಏನೇನು ಲಾಭ ಐತಿ, ಇದನ್ನು ಔಷಧಿ ಹೆಂಗೆ ಹಾಕ್ತಾರೆ ಅದನ್ನೆಲ್ಲ ಇದು ಮಾಡಿದ್ಮೇಲೆ ಅವ್ರು ಹೇಳಿದರೆ ನಾವು ಇದನ್ನು ಒಂದು ಸಣ್ಣ ಮಗುವಿನ ಥರ ಸಾಕ್ತೇವೆ. ಅದನ್ನೆಲ್ಲ ಇದು ಮಾಡಿದ್ಮೇಲೆ ಅದರದ್ದೇ ಒಂದು ವರ್ಕ್ ಮಾಡಿದೆ. ಅದು ವರ್ಕ್ ಒಂದು ಸಣ್ಣ ಮಗುನ ಹಾಕಿ ಒಂದು ಸ್ಟೇಜ್ ಇದು ಅಡಿಕೆ ಮರ ಅಂತಂದು ಮಾಡಿದೆ. ಅದಾದಮೇಲೆ ಸ್ವಲ್ಪ ಹಳ್ಳಿ ಜನದ ನೀರಿನ ಬಗ್ಗೆ ಸ್ವಲ್ಪ ನಾನು ಮಾಡಿದೆ. ಅಂದರೆ ಅಡಿಕೆ ತೋಟ ಜಾಸ್ತಿ ಇರೋದರಿಂದ ಎಲ್ಲಿ ನೋಡಿದರೂ ಅಡಿಕೆನ ಕಾಣ್ತಿದ್ವು ನನಗೆ. ಅಲ್ಲಿ ರೈತರು ಅದು ಬೆನ್ನು ಮೂಳೆ ಅಂದ್ಕೊಂಡು ಅದನ್ನು ಬೆನ್ನು ಮೂಳೆ ಥರ ಹಾಕಿ, ಆಮೇಲೆ ಎಲ್ಲಿ ನೋಡಿದರೂ ಬರೀ ಮಾವಿನ ಮರ, ಅವು ಚಿಕ್ಕು ಗಿಡ, ಇದು ಹಲಸಲಣ್ಣು ಅವೆಲ್ಲ, ಹೊಳ್ಳಿ ಬಾಳೆ ಕಂಬ, ಬಾಳೆ ಎಲೆ ಅದೆಲ್ಲ ಕೈ ಅಂದ್ಕೊಂಡು ಒಂಥರ ಮನುಷ್ಯನ ಇದು ಮಾಡಿ ಅವರ ರಕ್ತನಾಳದೊಳಗೆ ರಕ್ತ ಎಲ್ಲ ನೀರು ಐತೆ ಅಂತಂದು ಅದೊಂದು ವರ್ಕ್ ಇದು ಮಾಡಿದೆ. ಆಮೇಲೆ ನಮ್ಮದು ಬಯಲು ಆಗಿರೋದ್ರಿಂದ ಯಾವಾಗಲೂ ಅಲ್ಲಿ ಬರಡಾಗಿರುತ್ತೆ. ಒಂದು ಸ್ವಲ್ಪ ಅಲ್ಲಿ ನೀರಿರುತ್ತೆ, ಜಾಸ್ತಿ ಇರೋಂಗಿಲ್ಲ. ಇಲ್ಲಿ ಯಾವುದೇ ಬೇಸಿಗೆ ಆಗಲಿ ಚಳಿಗಾಲ ಆಗಲಿ ಏನೋ ಇದ್ದರೂ ಯಾವಾಗಲೂ ಹಚ್ಚ ಹಸಿರು. ಅದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದ್ರ ಮೇಲೆ ನನ್ನದೇ ಒಂದು 2 ಭಾಗ ಅಂತಂದು ಒಂದು ಡ್ರಾಯಿಂಗ್ ಮಾಡಿ, ಒಂದು ಕಡೆ ಬರಡು, ಒಂದು ಕಡೆ ಹಸಿರು ಅಂತಂದು ಮಾಡಿದೆ. ಅದೊಂದು ವರ್ಕ್ ಚೆನ್ನಾಗಿತ್ತು. ಆಸ್ಪದ ಹಾಗೂ ಚೇತನ ಫಾರ್ಮ್ ಹೌಸ್ ಮತ್ತು ಯೋಗೇಶ್ವರಿ ಮೇಡಮ್ ಅವರು ಮತ್ತು ಪ್ರದೀಪ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.